ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಶಿವಕುಮಾರ್. ಮನಿ ಕ್ಯಾನ್ ಬೈ ಕಂಫರ್ಟ್ ಬಟ್ ನಾಟ್ ಪೀಸ್. ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಇವತ್ತು ನಮ್ಮ ಇದ್ದರೆ ನೆಮ್ಮದಿಯಾಗಿರಬೇಕು ಸೀರೀಸ್ 3. ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಹಣ ಗಳಿಸುವ ರೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದೀವಿ. ಹಣ ಗಳಿಸ್ತಾ ಹೋಗ್ತಾ ಇದ್ದೀವಿ. ಅದರ ಹಂಬಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ. ಹಾಗಿದ್ದರೆ ನಿಜವಾಗಲೂ ಹಣ ನಮಗೆ ಎಲ್ಲವನ್ನು ತಂದು ಕೊಡುತ್ತಾ ಅಂತ ಪ್ರಶ್ನೆ ಮಾಡ್ಕೊಳ್ಳೋದಾದರೆ, ಒಂದು ಕ್ಷಣ ನಿಮಗೆ ನೀವೇ ಪ್ರಶ್ನೆ ಕೇಳ್ಕೊಳ್ಳಿ. ಅದು ನಮಗೆ ಹೆಲ್ತನ್ನು ತಂದು ಕೊಡುತ್ತಾ? ಅದು ನಮಗೆ ಪೀಸ್ ತಂದು ಕೊಡುತ್ತಾ ಅಂತ? ಖಂಡಿತ ಹಣ ನಮಗೆ ಅವಶ್ಯಕತೆ ಇದೆ ಜೀವನ ನಡೆಸಲಿಕ್ಕೆ. ಆದರೆ ಹಣವೇ ಜೀವನವಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಿದ್ರೆ ಇವತ್ತು ನಮ್ಮ ಟಾಪಿಕ್ ಮನಿ ವರ್ಸಸ್ ಪೀಸ್. ನೆಮ್ಮದಿ ನಮ್ಮ ಆಸ್ತಿ. ನಾವಿರುವ ತನಕ ನಮ್ಮ ಜೊತೆ ಇರಬೇಕದು. ಹೌದು, ಹಾಗಾಗಿ ನಾನು ಮೊದಲೇ ಹೇಳಿದೆ, ಇವತ್ತು ನಾವು ಮಾತಾಡ್ತಾ ಇರುವಂಥ ಟಾಪಿಕ್ ಮನಿ ವರ್ಸಸ್ ಪೀಸ್ ಅಂತ. ಖಂಡಿತ ನಾವು ಹಣ ಗಳಿಸಬೇಕು, ಅದು ಸತ್ಯ. ಆದರೆ ಹಣ ಎಷ್ಟು ಬೇಕು ಅನ್ನೋದನ್ನು ಪ್ರತಿಯೊಬ್ಬ ವ್ಯಕ್ತಿಯು ಅವನ ಪ್ರಮಾಣವನ್ನು ಅವನೇ ನಿರ್ಧಾರ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ, ಇವಾಗ ನಾವು ಊಟ ಮಾಡ್ತೀವಿ. ಊಟ ಮಾಡಿದಾಗ ನನ್ನ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟನ್ನು ಮಾತ್ರ ನಾನು ಊಟ ಮಾಡ್ತೀನಿ, ಬಾಕಿದನ್ನು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅದೇ ರೀತಿಯಲ್ಲೂ ಮನುಷ್ಯ ಸಂಪಾದನೆ ಮಾಡುವಾಗಲೂ ಅಷ್ಟೇ, ಹಣವನ್ನು ಗಳಿಸುವಾಗ ಅವನಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸಂಪಾದನೆ ಮಾಡಿಕೊಂಡ್ರೆ ನಿಜವಾಗಲೂ ಅವನಲ್ಲಿ ಆ ನೆಮ್ಮದಿ ಇರುತ್ತೆ. ಯಾವಾಗ ಅವನು ಅಧಿಕವಾಗಿ ಅಂದರೆ ನೆಮ್ಮದಿ ಕಳ್ಕೋತಾನೆ ಅಂತ ಹೇಳಿದ್ರೆ, ಆಸೆ, ದುರಾಸೆ ಇದೆಲ್ಲ ಮನುಷ್ಯನ ಆವರಿಸ್ಕೊಂಡ್ಬಿಟ್ಟಿದೆ ಇವತ್ತಿನ ಈ ಪ್ರಪಂಚದಲ್ಲಿ. ಹಾಗಿರುವಾಗ ಹೇಗೆ ನಾವು ನೆಮ್ಮದಿಯನ್ನು ಕಂಡ್ಕೋಬೇಕು ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದೆ, ನಾವೆಲ್ಲ ಹಣ ಗಳಿಸುವ ಹಂಬಲದಲ್ಲಿ ಆ ರೇಸ್ನಲ್ಲಿ ಓಡ್ತಾ ಇದ್ದೀವಿ. ಸಕ್ಸಸ್ ಅಂದರೆ ಹಣ ಗಳಿಸೋದು, ಹೆಚ್ಚು ಹೆಚ್ಚು ಹಣ ಇರುವುದು ಸಕ್ಸಸ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ. ಯಾಕೆ ಅಂದರೆ ಹಣನ ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಕೋವಿಡ್ ಬಂದು ಹೋಯಿತು. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಜನದ ಹತ್ರ ಹಣ ಇತ್ತು, ಆದರೆ ತಿನ್ನೋಕೆ ಅನ್ನ ಸಿಗ್ತಾ ಇರಲಿಲ್ಲ. ಈ ರೀತಿಯ ಒಂದು ನಿದರ್ಶನಗಳನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಆ ದೃಷ್ಟಿಕೋನದಿಂದ ಹೇಳ್ತಾ ಇರೋದು, ಹಣ ಅವಶ್ಯಕತೆ ಇದೆ, ಆದರೆ ಅದು ಎಲ್ಲವನ್ನು ನಮಗೆ ತಂದು ಕೊಡೋದಿಲ್ಲ ಅಂತ. ಆಯಿತಾ? ಒಂದು ಪುಟ್ಟ ಕತೆ ಹೇಳ್ತೀನಿ ಇಲ್ಲಿ. ಒಂದು ಊರಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದ. ಅವನು ತನ್ನ ಬಿಸ್ನೆಸ್ನ ಪ್ರಾರಂಭ ಮಾಡ್ತಾನೆ. ಹಣ ಗಳಿಸೋ ಒಂದು ಭರದಲ್ಲಿ ತನ್ನ ಜೀವನವನ್ನೇ ಸವಿಸ್ತಾ ಹೋಗ್ತಾನೆ. ಅಂದರೆ ಅವನಿಗೆ ಹಣ ಬರುತ್ತೆ, ಆಸ್ತಿ ಸಂಪಾದನೆ ಮಾಡ್ತಾನೆ, ಎಷ್ಟು ಬೇಕು ಅಷ್ಟು ಹಣ ಇರುತ್ತೆ, ಏನು ಬೇಕು ತಗೊಳ್ತಾ ಇರ್ತಾನೆ, ಎಲ್ಲ ಸಿಗುತ್ತೆ. ಹಾಗೆ ದಿನಗಳು ಉರುಳುತ್ತೆ. ನೀವು ಹಣ ಸಂಪಾದನೆನ 1 ದಿನದಲ್ಲಿ 2 ದಿನದಲ್ಲಿ ಮಾಡಲ್ಲ. ನಿಮ್ಮ ಜೀವನದ ಅರ್ಧ ಭಾಗ 10 ವರ್ಷ, 15 ವರ್ಷ, 20 ವರ್ಷ, 30 ವರ್ಷ ಹೀಗೆಲ್ಲ ನಮ್ಮ ಜೀವನವನ್ನು ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಆಗ ಮಾತ್ರ ನಿಮಗೆ ಹಣ ಹೆಚ್ಚು ಹೆಚ್ಚಾಗಿ ಬರುವಂಥದ್ದು. ಅಂದರೆ ಇವಾಗ ನೀವು ಕೆಲಸಕ್ಕೆ ಹೋಗ್ತೀರಾ ಅಂತ ಹೇಳಿದ್ರು 40-50 ವರ್ಷ ಇನ್ವೆಸ್ಟ್ ಮಾಡ್ತೀರಾ. 40-50 ವರ್ಷ ಆದಮೇಲೆ ಮನೆ ಕಟ್ತೀರಾ. ಮನೆ ಕಟ್ಟಿದಾಗ ಅಲ್ಲೇನಾಗುತ್ತೆ, ಅಲ್ಲಿ ಹಣ ಬೇಕಾಗಿರುತ್ತೆ. ಇಷ್ಟು ವರ್ಷ ದುಡ್ದಿದ್ದು ತೊಗೊಂಡೋಗಿ ಮನೆಗೆ ಹಾಕ್ತೀರಾ. ನಿಜವಾಗ್ಲೂ ಅದು ಅವಶ್ಯಕತೆ ಇದೆಯಾ? ಯೋಚನೆ ಮಾಡಬೇಕಾಗಿರುವಂಥ ಪ್ರಶ್ನೆ. ಐಫೋನ್ಗೆ ಹಾಕ್ತೀರಾ, EMI ತೊಗೊಳ್ತೀರಾ, ಐಫೋನ್ ತೊಗೋತೀರಾ, ಅವಶ್ಯಕತೆ ಇದೆಯಾ? ಯೋಚನೆ ಮಾಡಬೇಕು. ಇಲ್ಲೆಲ್ಲ ಬರುವುದು ಮುಖ್ಯ ಪಾತ್ರ ಹಣ ಅಲ್ವಾ? ಈ ಹಣ ನಿಜವಾಗಲೂ ನಮಗೆ ನೆಮ್ಮದಿ ಕೊಡ್ತಾ ಇದೆಯಾ? ಈ ಪ್ರಶ್ನೆನ ನಾವು ಪ್ರತಿಯೊಬ್ಬರು ಕೇಳ್ಕೋಬೇಕು. ಹೇಳೋದ್ನಲ್ಲ, ಅಷ್ಟೆಲ್ಲ ಗಳಿಸಿದ್ದ ಅಂತ ಒಂದು ದಿನ ಆ ವ್ಯಕ್ತಿಗೆ ಆರೋಗ್ಯ ಕೆಡುತ್ತೆ, ಹಾಸ್ಪಿಟ್ಲೈಸ್ ಆಗ್ತಾನೆ. ಹಾಸ್ಪಿಟ್ಲೈಸ್ ಆದಾಗ ಅವನು ಡಾಕ್ಟ್ರ್ ಹತ್ರ ಒಂದು ಮಾತಾಡ್ತಾನೆ, ಎಷ್ಟು ಬೇಕಾದ್ರೆ ಹಣ ಖರ್ಚಾಗಲಿ, ನಾನು ಏನು ಬೇಕಾದ್ರೆ ಮಾಡ್ತೀನಿ, ನನಗೆ ಹುಷಾರು ಮಾಡಿ ಅಂತ ಕೇಳ್ತಾನೆ. ಆವಾಗ
ಡಾಕ್ಟ್ರು ಒಂದು ಸ್ಮೈಲ್ ಕೊಡ್ತಾರೆ, ಹೇಳ್ತಾರೆ ನಿಮ್ಮ ಹಣ ನಿಮ್ಮ ಆರೋಗ್ಯನ ವಾಪಸ್ ತಂದುಕೊಡಲ್ಲ ಅಂತ ಹೇಳ್ತಾರೆ. ಆಗ ನಿಜವಾಗಲೂ ಹಣಕ್ಕಿಂತ ಹೆಚ್ಚಿಗೆ ಮನುಷ್ಯನಿಗೆ ಬೇಕಾಗಿದ್ದು ಆರೋಗ್ಯ ಮತ್ತು ನೆಮ್ಮದಿ. ಇದಕ್ಕಿಂತ ದೊಡ್ಡ ಆಸ್ತಿ ಯಾವ ಹಣನೂ ಅಲ್ಲ. ಅಷ್ಟು ವರ್ಷಗಳ ಕಷ್ಟಪಟ್ಟು ಹಾಸ್ಪಿಟಲ್ ಬೆಡ್ ಮೇಲೆ ಮಲ್ಕೊಳ್ತಾನೆ, ಅಷ್ಟು ಹಣ ಏನು ಪ್ರಯೋಜನ ಆಯಿತು ಅಲ್ವಾ? ಹಾಗಾಗಿ ಮನಿ ವರ್ಸಸ್ ಪೀಸ್ ಎರಡು ಜೊತೆಯಲ್ಲಿರಬೇಕು ಅಂತಂದರೆ ಏನು ಮಾಡಬೇಕು? ಹೇಗೆ ನಾವು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋದಾಗ ಎರಡೂ ಕಾಲು ಯಾವುದೇ ತಾರತಮ್ಯ ಇಲ್ಲದೆ ನಾವು ನಡ್ಕೊಂಡು ಮುಂದೆ ಹೋಗ್ತೀವಲ್ಲ, ಅದೇ ರೀತಿ ಹಾಗೆಯೇ ಎರಡು ಕಣ್ಗಳು ಏನನ್ನು ವೀಕ್ಷಿಸುತ್ತಲ್ಲ, ಅದೇ ರೀತಿ ಎರಡು ಕೈಗಳು ಹೇಗೆ ನಮ್ಮನ್ನು ಕೆಲಸ ಮಾಡ್ತೀವಲ್ಲ, ಅದೇ ರೀತಿಯಲ್ಲಿ ಮನಿ ವರ್ಸಸ್ ಪೀಸ್ ಬ್ಯಾಲೆನ್ಸ್ ಆಗಿ ಹೋಯಿತು ಅಂತ ಹೇಳಿದ್ರೆ ಆವಾಗ ಒಂದು ಕಡೆ ನಿಮ್ಮ ಆರೋಗ್ಯ ಮತ್ತು ನೆಮ್ಮದಿ ಇರುತ್ತೆ, ಇನ್ನೊಂದು ಕಡೆ ನಿಮ್ಮ ವೆಲ್ತ್ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಿದ್ದರೆ ಇದೆರಡನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅನ್ನೋದನ್ನು ನನ್ನ ಅನುಭವಕ್ಕೆ ತಕ್ಕಂಥ ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿದ್ರಲ್ಲ ಆ ಕಥೆಯಲ್ಲಿ ಆ ಬಿಸ್ನೆಸ್ ಮ್ಯಾನ್ ಹೇಳ್ತಾನೆ, ನನ್ನ ಹತ್ರ ಹಣ ಇದೆ, ನನಗೆ ಆರೋಗ್ಯ ಕೊಡಿ ಅಂತ ಡಾಕ್ಟ್ರನ್ನ ಕೇಳ್ತಾನೆ. ಹೌದಲ್ವಾ? ಅಷ್ಟು ಸುಲಭವಾಗಿ ಆರೋಗ್ಯ ಸಿಗೋ ಹಾಗಿದ್ದಿದ್ರೆ ಅಥವಾ ನೆಮ್ಮದಿ ಸಿಗೋ ಹಾಗಿದ್ದಿದ್ರೆ ಎಲ್ಲರೂ ಹಣ ಕೊಟ್ಟು ಕೊಂಡ್ಕೊಬಿಡ್ತಾಯಿದ್ರು, ಅದರದ್ದು ಶಾಪ್ಗಳು ಓಪನ್ ಆಗಿ ಹೋಗ್ತಾಯಿತ್ತು. ಹೌದಲ್ವಾ? ಹೇಗಿವಾಗ ಆಕ್ಸಿಜನ್ ಸಿಲಿಂಡರ್ಸ್ ಅದನ್ನು ಹೊತ್ಕೊಂಡು ಓಡಾಡ್ತಿದ್ದೀವಲ್ವಾ, ಆ ಥರ ಒಂದು ಕಡೆ ಆರೋಗ್ಯನೂ ಸೇಲ್ ಮಾಡಿಬಿಡ್ತಾಯಿದ್ರು ಅಲ್ವಾ? ಅದು ಖಂಡಿತ ಆಗೋದಿಲ್ಲ. ಸೊ ಹಾಗಾಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಹಣ ನಮಗೆ ಐಷಾರಾಮಿನ ತಂದುಕೊಡ್ಬೋದು, ಆದರೆ ನೆಮ್ಮದಿಯನ್ನಲ್ಲ. ಅಂದರೆ ನೀವು ಹಾಸಿಗೆ ಕೊಂಡ್ಕೋಬೋದು, ಆದರೆ ನಿದ್ರೆಯನ್ನಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ನೀವು 100 ಮನೆ ಕಟ್ಬೋದು, ಆದರೆ ಆ ಮನೇಲಿ ಹೋಗಿ ನಿದ್ದೆ ಮಾಡಬೇಕು ಅಂತ ಬಂದಾಗ ನಿದ್ದೆ ತಂದುಕೊಡಲ್ಲ. ಸೊ ಅದು ನೆಮ್ಮದಿ, ಹೌದಲ್ವಾ? ಸೊ ಹಾಗಿರುವಾಗ ನಾವು ನೆಮ್ಮದಿಯಾಗಿರಬೇಕು ಅಂತ ಹೇಳಿದ್ರೆ ಹಣ ಮತ್ತು ಆರೋಗ್ಯ ಎರಡನ್ನು ಸಮಾನವಾಗಿ ತಗೊಂಡು ಹೋದಾಗ ನಮಗೆ ನೆಮ್ಮದಿ ಸಿಗುತ್ತೆ. ಹಾಗಾದರೆ ನೆಮ್ಮದಿ ಸಿಗಬೇಕು ಅಂದರೆ ನಾವೇನೆಲ್ಲ ಮಾಡಬೇಕು ಅಂತ ಅನಿಸಿದ್ರೆ, ಮೊದಲನೇದು ನಮ್ಮ ಕುಟುಂಬದವ್ರ ಜೊತೆ ಗುಡ್ ಟೈಮ್ ಸ್ಪೆಂಡ್ ಮಾಡಬೇಕು, ಅವರ ಆಗು ಹೋಗುಗಳ ಬಗ್ಗೆ ತಿಳ್ಕೋಬೇಕು, ಅದಕ್ಕೆ ಸಪೋರ್ಟ್ ಆಗಿ ನಿಂತ್ಕೋಬೇಕು. ಆವಾಗ ನಮಗೆ ನೆಮ್ಮದಿ ಸಿಗುತ್ತೆ, ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಹಾಗೆ ಫ್ರೆಂಡ್ಸ್ಗಳ ಜೊತೆ ಸಮಯ ಕಳಿಬೇಕು, ಅವ್ರ ಜೊತೆ ಚರ್ಚೆಗಳನ್ನ ಮಾಡಬೇಕು, ಅವರ ಆಗು ಹೋಗುಗಳಲ್ಲಿ ಭಾಗಿಯಾಗಬೇಕು. ಆವಾಗಲೂ ಕೂಡ ನಮಗೆ ನೆಮ್ಮದಿ ಸಿಗುತ್ತೆ. ನಂತರ ನಮ್ಮ ಮೇಲೆ ನಾವು ವರ್ಕ್ ಮಾಡಬೇಕು. ಅಂದರೆ ನಮ್ಮ ಆರೋಗ್ಯಕ್ಕೋಸ್ಕರ ಪ್ರತಿನಿತ್ಯ ಮೆಡಿಟೇಷನ್ ಮಾಡುವಂಥದ್ದು, ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡುವಂಥದ್ದು, ಹಾಗೆ ಒಳ್ಳೆಯ ಆಲೋಚನೆಗಳನ್ನು, ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು ಮತ್ತು ಮಾತನಾಡುವಂಥದ್ದು. ನಾವು ಎಲ್ಲೇ ಡಿಸ್ಕಷನ್ಗಳನ್ನ ಮಾಡಿದ್ರೆ ಪ್ರೋಗ್ರೆಸಿವ್ ಡಿಸ್ಕಷನ್ಗಳನ್ನು ಮಾಡುವಂಥದ್ದು, ಅಂದರೆ ಎಲ್ಲರಿಗೂ ಒಳ್ಳೆಯದಾಗುವಂಥ ವಿಚಾರಗಳನ್ನು ಮಾತನಾಡುವಂಥದ್ದು. ಹೀಗೆಲ್ಲ ಮಾಡಿದಾಗ ನಮಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಹಾಗೆ ನಮ್ಮ ಮನಸ್ಸು ಶಾಂತ ರೀತಿಯಿಂದ ವರ್ತಿಸೋಕ್ಕೆ ಶುರುವಾಗುತ್ತೆ. ಅದನ್ನು ನಾವು ಪ್ರಬುದ್ಧತೆ ಅಂತಲೂ ಕರಿತೀವಿ. ಈ ಪ್ರಬುದ್ಧತೆ ಅನುಭವದಿಂದ ಬರುತ್ತೆ, ಹಾಗೆ ಬರೋದಿಲ್ಲ. ಪ್ರತಿಯೊಬ್ಬರು ಅಷ್ಟೇ. ಈಗ ನೀವು ಸೈಕಲ್ ಕಲಿಬೇಕು ಅಂತ ಅನಿಸ್ದಾಗ, ಸೈಕಲ್ನ ಹೊಡೆಯೋದಕ್ಕೆ ಆರಂಭಿಸಿದಾಗ ಬೀಳ್ತೀರಾ, ಹೇಳ್ತೀರಾ, ಆದರೆ ಅದು ಏನು ಮಾಡ್ತಾ ಹೋಗ್ತೀರಾ? ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರಲ್ಲ. ಸೊ ಅದೇ ರೀತಿಯಲ್ಲಿ ನಾವು ಈ ಮನಿ ವರ್ಸಸ್ ಪೀಸ್ ಬ್ಯಾಲೆನ್ಸ್ ಮಾಡೋದನ್ನು ಒಂದು ದಿನದಲ್ಲಿ ಕಲೀಲಿಕ್ಕಾಗಲ್ಲ. ಅದನ್ನು ನಾವು ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕಾಗತ್ತೆ. ಹಾಗಿದ್ರೆ ಪ್ರಾಕ್ಟೀಸ್ ಮಾಡೋದು ಅಷ್ಟೊಂದು ಸುಲಭನಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೌದು ಅಂತ ಹೇಳ್ತೀನಿ. ಹೇಗೆ ಅಂತ ಹೇಳಿದ್ರೆ, ಉದಾಹರಣೆಗೆ ಇವತ್ತು ನಾವು ಡಿಜಿಟಲ್ ಯುಗದಲ್ಲಿದ್ದೀವಿ ಅಂತ ಹೇಳ್ತೀನಿ, ಹೌದಲ್ವಾ? ಆ ಡಿಜಿಟಲ್ ಯುಗದಲ್ಲಿ ನಾವು ಪ್ರತಿಯೊಂದನ್ನು ಡಿಜಿಟಲೈಸ್ ಮಾಡ್ಕೊಳ್ತಾ ಇದ್ದೀವಿ. ಇಮೋಷನ್ನ ಡಿಜಿಟಲೈಸ್ ಮಾಡ್ಕೊಳ್ತಾ ಇದ್ದೀವಿ, ನಮ್ಮ ಪ್ರೀತಿಯನ್ನು ಡಿಜಿಟಲೈಸ್ ಮಾಡ್ಕೊಳ್ತಾ ಇದ್ದೀವಿ, ನಮ್ಮ ಆಗು ಹೋಗುಗಳನ್ನು ಡಿಜಿಟಲೈಸ್ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ನಮ್ಮ ಕೈಯಲ್ಲಿ
ಮೊಬೈಲ್ ಇರುತ್ತೆ, ಏನೇ ಕೇಳಬೇಕು ಅಂದರೂ ಮೊಬೈಲ್ನಲ್ಲಿ ಮೆಸೇಜ್ ಮಾಡ್ತೀವಿ, ಮೊಬೈಲ್ನಲ್ಲಿ ಕೇಳ್ತೀವಿ, ಹಾಯ್ ಅಂತೀವಿ, ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಿ. ಅದ್ರ ಬದಲು ಸಣ್ಣದಾಗಿ ಯಾರಿಗಾರು ಗುಡ್ ಮಾರ್ನಿಂಗ್ ಹೇಳಬೇಕಾ, ಬೆಳಗ್ಗೆನೇ ಎದ್ದು ಒಂದು ಕಾಲ್ ಮಾಡಿ ಗುಡ್ ಮಾರ್ನಿಂಗ್ ಹೇಳಿ. ನಿಮ್ಮ ಧ್ವನಿಯಿಂದ ಹೋಗುವಂಥ ಗುಡ್ ಮಾರ್ನಿಂಗ್ ನಿಮಗೆ ನೆಮ್ಮದಿ ಕೊಡುತ್ತೆ. ಆಯಿತಾ? ಯಾಕೆ ಈ ಸಣ್ಣ ಎಕ್ಸಾಂಪಲ್ ಹೇಳಿದೆ ಅಂತ ಹೇಳಿದ್ರೆ, ನೆಮ್ಮದಿ ಕಂಡ್ಕೋಬೇಕಾಗಿರೋದೆ ನಾವು ಹಾಗೆ. ಅಂದರೆ ನೆಮ್ಮದಿ ಅನ್ನೋದು ತುಂಬ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಿದಾಗ ಸಿಗೋದಿಲ್ಲ. ದಿನನಿತ್ಯ ನಾವು ಮಾಡುವಂಥ ಪುಟ್ಟ ಪುಟ್ಟ ಕೆಲಸಗಳು ನಮಗೆ ನೆಮ್ಮದಿಯನ್ನು ಕೊಡುತ್ತೆ. ಹೇಳದ್ನಲ್ಲ, ನಾರ್ಮಲಾಗಿ ಯಾರಿಗೂ ವಿಶ್ ಮಾಡಬೇಕು, ಬರ್ಡೇ ವಿಶ್ ಮಾಡಬೇಕು, ಸೆಲ್ಫೋನ್ ತೊಗೊಳ್ಳಿ, ಕಾಲ್ ಮಾಡಿ, ಒಂದು ಕಾಲಲ್ಲಿ ವಿಶ್ ಮಾಡಿ, ಹ್ಯಾಪಿ ಬರ್ಡೇ. ನೀವು ಎಷ್ಟು ದೊಡ್ಡ ಸೆಂಟೆನ್ಸ್ ಹಾಕಿ ವಿಡಿಯೋ ಏನೇ ಹಾಕೋದಕ್ಕಿಂತ ನೀವು ನಿಮ್ಮ ಧ್ವನಿಯಿಂದ ಆ ಒಂದು ಶುಭ ಸಂದೇಶವನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇದೆಯಲ್ಲ ವ್ಯಾಲ್ಯೂ, ಅದು ತುಂಬ ಜಾಸ್ತಿ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಪುಟ್ಟ ಪುಟ್ಟ ವಿಚಾರಗಳು, ಒಂದು ಸ್ಮೈಲ್ ಕೊಡಿ, ಒಂದು ಗುಡ್ ಮಾರ್ನಿಂಗ್ ಹೇಳಿ, ಥ್ಯಾಂಕ್ ಯು ಹೇಳಿ, ನಿಮ್ಮ ಕೈಲಾದಾಗ ಸಹಾಯನ ಮಾಡಿ. ಇದೆಲ್ಲ ಮಾಡ್ತಾ ಹೋದರೆ ನಮ್ಮ ಮನಸ್ಥಿತಿ ಶಾಂತವಾಗುತ್ತೆ. ಅದು ಶಾಂತವಾಗಿದ್ದಾಗ ಅದು ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಕೆಲಸಗಳನ್ನು ನಮ್ಮ ಕೈಯಲ್ಲಿ ಮಾಡಿಸ್ತಾ ಹೋಗುತ್ತೆ. ಆವಾಗ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ, ನಮಗೆ ನೆಮ್ಮದಿ ಸಹ ದೊರೆಯುತ್ತೆ. ಹಾಗಾಗಿ ನಾನಿಲ್ಲಿ ಹೇಳೋದು, ಪೇರೆಂಟ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ನಾವೆಲ್ಲ ಒಂದು ಅರ್ಥ ಮಾಡ್ಕೋಬೇಕು. ಎಲ್ಲದಕ್ಕಿಂತ ಹೆಚ್ಚಿಗೆ ಮಾನವೀಯತೆ ಮುಖ್ಯ. ಅಂದರೆ ಮನಿ ಮುಂದೆ ಮಾನವೀಯತೆನ ಸಣ್ಣದು ಮಾಡಬೇಡಿ. ಮಾನವೀಯತೆ ಯಾವತ್ತೂ ಶ್ರೇಷ್ಠ ಮತ್ತು ಅದರದೇ ಆದಂಥ ಮಹತ್ವ ಇದೆ. ನೀವೆಷ್ಟೇ ವಿದ್ಯೆ ಕಲೀರಿ, ನೀವು ಮಾನವೀಯತೆ ಮುಂದೆನೇ ತಲೆಬಾಗ್ಸೋದೇ ಹೊರತು ಮನಿ ಮುಂದೆ ಅಲ್ಲ. ಮನಿ ಬೇಕು, ನಮ್ಮ ದಿನನಿತ್ಯದ ಜೀವನ ನಡೀಲಿಕ್ಕೆ ಖಂಡಿತವಾಗಲೂ ಹಣ ಅವಶ್ಯಕತೆ. ಆದರೆ ಅದನ್ನು ಅತಿಯಾಗಿ ಸಂಪಾದನೆ ನಮ್ಮ ನೆಮ್ಮದಿಯನ್ನು ಹಾಳು ಮಾಡಲಿಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತೀನಿ. ಸೊ ಹಾಗಿದ್ದರೆ ನಾನು ಹೇಳಿದ್ನಲ್ಲ, ಪುಟ್ಟ ಪುಟ್ಟ ಕೆಲಸಗಳು. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಪ್ರಸ್ತುತ ಪ್ರತಿಯೊಬ್ಬರು ಪೇರೆಂಟ್ಸ್ಗಳೇನು ಮಾಡ್ತಾ ಇರ್ತಾರೆ, ಹಣ ಗಳಿಸ್ಬೇಕು ಅನ್ನೋದಕ್ಕಿಂತ ಜೀವನ ನಡೆಸೋದಕ್ಕೋಸ್ಕರ ತಂದೆನೂ ಒಂದು ಕಡೆ ಕೆಲಸಕ್ಕೆ ಹೋಗ್ತಾರೆ, ತಾಯಿನೂ ಒಂದು ಕಡೆ ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳುಗಳು ಸ್ಕೂಲ್ಗೆ ಹೋಗಿ ಬರ್ತಾರೆ, ಸ್ಕೂಲ್ಗೆ ಹೋಗಿ ಬಂದಮೇಲೆ ನೋಡ್ಕೊಳ್ಳೋಕೆ ಯಾರೂ ಇರಲ್ಲ ಅಂಥೇಳಿ ಟ್ಯೂಷನ್ಗೆ ಹಾಕ್ತಾರೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಹಣ ಸಂಪಾದನೆ ಮಾಡ್ತಾ ಇದ್ದೀರಾ, ಅದನ್ನು ಇನ್ಯಾವುದಕ್ಕೋ ಸ್ಪೆಂಡ್ ಮಾಡ್ತಾ ಇದ್ದೀರಾ, ಸರಿನಾ ಅನ್ನೋದನ್ನ ನಾವೇ ಕೂತು ಆಲೋಚನೆ ಮಾಡುವಂಥ ಸಮಯ ಇದು. ಇಲ್ಲ ಅಂತ ಹೇಳಿದ್ರೆ, ಇವತ್ತು ನಾವು ಆಲೋಚನೆ ಮಾಡದೆ ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಮುಂದೆ ಒಂದು ದಿನ ಇರುತ್ತೆ ನಮ್ಮನ್ನು ಯಾರೂ ಇರಲ್ಲ ನೋಡ್ಕೊಳ್ಳೋದಕ್ಕೆ. ಆ ಒಂದು ಪರಿಸ್ಥಿತಿಗೆ ನಾವು ಬರ್ತೀವಿ. ಹಾಗೆ ತಂದ್ಕೋಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಿದ್ರೆ ಮಕ್ಕಳಿಗೆ ಏನೇನು ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ, ಅವ್ರನ್ನ ಟ್ಯೂಷನ್ ಕಳಿಸೋ ಬದಲು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ನಿಮಗೆ ಗೊತ್ತಿರುವಂಥ ವಿಚಾರಗಳನ್ನು ಹೇಳ್ಕೊಡಿ ಅವರಿಗೆ. ಅವ್ರಿಗೆ ಬೇರೆ ವಿಚಾರಗಳನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಿಡಿ. ಇದೆಲ್ಲ ಮಾಡಿದಾಗ ಎಲ್ಲೋ ಒಂದು ಕಡೆ ಅವ್ರಿಗೆ ಪೀಸ್ ಆಫ್ ಮೈಂಡ್, ನೆಮ್ಮದಿ ಬರ್ತಾ ಹೋಗುತ್ತೆ. ಇಲ್ಲೂ ಹಣದ ಪಾತ್ರ ತುಂಬ ಮುಖ್ಯ ಆಗಿರುತ್ತೆ, ಹೌದಲ್ವಾ? ಸೊ ಇದು ನಾನು ಅರಿತಂಥ, ನಾನು ಕಂಡಂಥ ವಿಚಾರಗಳು. ಇನ್ನೊಂದು ವಿಚಾರ, ವೈಯಕ್ತಿಕ ಅನುಭವ ಶೇರ್ ಮಾಡ್ಕೋಬೇಕು ಅನಿಸು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಚ್ಚು ಹಣ ಗಳಿಸುವ ಬದಲು ಹೆಚ್ಚು ಜನರನ್ನು ಸಂಪಾದನೆ ಮಾಡಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ, ಹಣ ಗಳಿಸಿದ್ರೆ ಹಣ ನಿಮ್ಗೆ ಯಾವತ್ತೂ ಪ್ರೀತಿ ಕೊಡಲ್ಲ, ಆದರೆ ಜನ ಗಳಿಸಿದ್ರೆ ಅದು ಯಾವತ್ತೂ ನಿಮಗೆ ಪ್ರೀತಿನ ವಾಪಸ್ ಕೊಡುತ್ತೆ, ಹಾಗೆ ಹಣನೂ ಕೊಡುತ್ತೆ ಅಂತ. ಇದಕ್ಕೊಂದು ನನ್ನ ವೈಯಕ್ತಿಕ ಜೀವನದಲ್ಲಿ ನಡೆದಂಥ ಒಂದು ಪುಟ್ಟ ಘಟನೆ. ಒಂದು ಮೆಡಿಕಲ್ ಎಮರ್ಜೆನ್ಸಿ ನನ್ನ ಫ್ಯಾಮಿಲಿನಲ್ಲಿ ಆಗುತ್ತೆ. ಅದು 2020-21ರಲ್ಲಿ. ಆ ಸಂದರ್ಭದಲ್ಲಿ, ಆ ಘಟನೆ ನಡೆದಂಥ ದಿನ ನನ್ನ ಜೇಬಿನಲ್ಲಿ ₹1 ಸಹ ಇರೋದಿಲ್ಲ. ಆದರೆ ಆವತ್ತು ಏನಾಯಿತು ಅಂತ ಹೇಳಿದ್ರೆ, ನಾನು ಗಳಿಸಿದಂಥ ಜನ ಅಂತೇಳಿದ್ರೆ, ನನಗೆ ರಿಕ್ವೈರ್ಮೆಂಟ್ ಇತ್ತು ಅಂತಂದಾಗ ಹೆಸರು ತಗೊಂಡೇ ಮಾತಾಡ್ತೀನಿ. ನನ್ನ ಕಾಲೇಜ್ ಮೇಟ್, ಅವ್ರ ಹೆಸರು ದುರ್ಗಾ ಶ್ರೀದೇವಿ ಅಂತ. ಅವರು US ಅಲ್ಲಿದ್ದಾರೆ. ನನಗೆ ಹಿಂಗೆ ಎಮರ್ಜೆನ್ಸಿ, ಹಿಂಗೆ ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೇಳಿದಾಗ ಯಾವುದೇ 2 ಮಾತು ಕೇಳ್ದೇನೆ ಇಮಿಡಿಯೇಟಾಗಿ 50,000 ಟ್ರಾನ್ಸ್ಫರ್ ಮಾಡ್ತಾರೆ.
ಹಾಗೆ ನಾನು ಕೆಲಸ ಮಾಡ್ತಿದ್ದಂಥ ಕಾಲೇಜಿನಲ್ಲಿದ್ದಂಥ ಗೆಳೆಯ ನಾಗೇಂದ್ರ ಪ್ರಸಾದ್ ಅವರು ಇಮಿಡಿಯೇಟಾಗಿ 40,000 ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗೆ ಎಷ್ಟೊಂದು ಜನ 10 ರೂಪಾಯಿ, 5 ರೂಪಾಯಿ, 100 ರೂಪಾಯಿ ಇದೆಲ್ಲ ಟ್ರಾನ್ಸ್ಫರ್ ಮಾಡ್ತಾರೆ. ಇದೆಲ್ಲ ಯಾಕೆ ಬಂತು ಅಂತ ಹೇಳಿದ್ರೆ, ನಾನು ಹಣ ಗಳಿಸಿರಲಿಲ್ಲ, ಜನರನ್ನು ಗಳಿಸಿದ್ದೆ. ಸೊ ಆ ಜನ ನನಗಾವತ್ತು ಬಂದು ಸಹಾಯಕ್ಕೆ ನಿಂತರು. ಯಾಕೆ ಇದನ್ನು ಶೇರ್ ಮಾಡಬೇಕು ಅನಿಸ್ತು ಅಂತ ಹೇಳಿದ್ರೆ, ಮನಿ ಬಗ್ಗೆ ಮಾತಾಡ್ತಾ ಇದ್ವಲ್ವಾ, ಮನಿ ಹಿಂದೆ ಹೊರಡ್ತಾ ಇದ್ದರೆ ಮನಿ ಯಾವತ್ತೂ ನಿಮ್ಮ ಹತ್ರ ಬರಲ್ಲ. ಆದರೆ ಜನರನ್ನು ಸಂಪಾದನೆ ಮಾಡಿ, ಜನರ ಹತ್ರ ಒಳ್ಳೆ ರೀತಿಯಿಂದ ನಡ್ಕೊಳ್ಳಿ. ಆವಾಗ ನೀವು ಎಂಥದ್ದೇ ಪರಿಸ್ಥಿತಿನಲ್ಲಿದ್ದರೂ ನಿಮಗೆ ಹಣ ಬರುತ್ತೆ, ಜನ ಬರ್ತಾರೆ. ಅದಕ್ಕಿಂತ ದೊಡ್ಡ ನೆಮ್ಮದಿ ಯಾವ್ದು ಬೇಕು ಹೇಳಿ, ಹೌದಲ್ವಾ? ಸೊ ಹಾಗಾಗಿ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಇದ್ರ ಮೂಲಕ ಆ ಸಂದರ್ಭದಲ್ಲಿ ನನಗೆ ಮನಿ ಸಹಾಯ ಮಾಡಿದಂಥ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು ಅವರು ಸಹಾಯ ಮಾಡಿದಂಥ ಇವತ್ತು ಆ ಜೀವ ನನ್ನ ಮನೆಯಲ್ಲಿ ಉಸಿರಾಡ್ತಾ ಇದೆ. ಸೊ ಹಾಗಾಗಿ ಹೇಳ್ತೀನಿ, ಮನಿ ಈಸ್ ನಾಟ್ ಎವ್ರಿಥಿಂಗ್, ಮನಿ ಈಸ್ ನಾಟ್ ಸಕ್ಸಸ್. ನಿಮ್ಮ ಪೀಸ್ ಆಫ್ ಮೈಂಡ್, ನಿಮ್ಮ ಹೆಲ್ತ್, ನಿಮ್ಮ ಒಳ್ಳೆಯತನ, ನಿಮ್ಮ ಒಳ್ಳೆಯ ಗುಣ, ಒಳ್ಳೆಯ ಮಾತು, ಒಳ್ಳೆಯ ವಿಚಾರ, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಅದ್ರ ಮುಂದೆ ಎಲ್ಲವೂ ತಲೆಬಾಗಿಸ್ಬೇಕಾಗತ್ತೆ, ಆಯಿತಾ? ಸೊ ಹಾಗಾಗಿ ನಾನು ಹೇಳಿದ್ದು ನನ್ನ ಅನುಭವದ ಮಾತು. ಹಾಗೆ ಜ್ಞಾಪಕ ಇಟ್ಕೊಳ್ಳಿ, ಬ್ಯಾಲೆನ್ಸ್ ಮಾಡಿ ಮನಿ ವರ್ಸಸ್ ಪೀಸ್. ಯಾವುದು ನಿಮ್ಗೆ ಇಂಪಾರ್ಟೆಂಟ್ ಅನಿಸುತ್ತೆ ಅದನ್ನು ನೀವು ಚೂಸ್ ಮಾಡಿ ಅಂತ ಹೇಳ್ತೀನಿ. ಎಲ್ಲದಕ್ಕಿಂತ ಹೆಚ್ಚಿಗೆ ನಿಮ್ಮ ನೆಮ್ಮದಿ ತುಂಬಾ ಮುಖ್ಯ. ಅದಕ್ಕೆ ನೀವು ಮೈಂಡ್ಸೆಟ್ ಮಾಡ್ಕೋಬೇಕು, ನೀವು ಡಿಸೈಡ್ ಮಾಡಬೇಕು. ಆಗ ಮಾತ್ರ ನೆಮ್ಮದಿ ನಮ್ಮ ಜೊತೆ ಇರೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಹಾಗಿದ್ರೆ ನೆನ್ಪಿಟ್ಕೊಳ್ಳಿ, ಹಣ ಜೀವನಕ್ಕೆ ಮುಖ್ಯ, ನೆಮ್ಮದಿ ಆತ್ಮಕ್ಕೆ ಮುಖ್ಯ. ನಾವು ಹಣವನ್ನು ಸಂಪಾದಿಸ್ಬೋದು, ಆದರೆ ನೆಮ್ಮದಿಯನ್ನು ಕಾಪಾಡಿಕೊಳ್ಬೇಕು. ಅಂದರೆ ನಾವು ಮನಿ ವರ್ಸಸ್ ಪೀಸ್ನ ಬ್ಯಾಲೆನ್ಸ್ ಮಾಡಬೇಕು. ಆವಾಗ ಮಾತ್ರ ನಾವು ನೆಮ್ಮದಿಯಾಗಿ ಇರಬಹುದು ಅಂತ ಹೇಳ್ತೀನಿ. ನಿಮ್ಗೆ ಅನ್ಸ್ದಂಗೆ ಮಾಡ್ತಾಯಿರಿ. ಇನ್ನೊಂದು ಎಪಿಸೋಡಲ್ಲಿ ನೆಮ್ಮದಿ ಸೀರೀಸ್ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು. ನಮಸ್ತೆ.